Hi students, welcome back to SciMath videos. So science, some very important suggestions and tips I wanted to give all of you. Firstly, still you have 2.5 days. By now something you would have prepared. So don't consider science as a very difficult subject. It will be very simple. Don't worry about the difficulty levels. I'm pretty sure that it will be very as easy as your maths and social exam. So don't worry, don't feel that it might be very difficult. ಯಾರೋ ಹೇಳಿರ್ಬೋದು ನಿಮಗೆ ಕಷ್ಟ ಬಂದ್ಬಿಡುತ್ತೆ, ಎಲ್ಲ ಎಕ್ಸಾಮ್ ಈಸಿ ಇತ್ತು, ಇದು ಕಷ್ಟ ಬರುತ್ತೆ, ಆ ಥರ ಮಾಡೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಐ ಕ್ಯಾನ್ ಅಶ್ಯೂರ್ ಯು many of the concepts will be as repeated from the model papers. Firstly, what you have to do is you have to practice the diagrams very well. ಸೊ ತುಂಬ ಸತಿ ನೀವು ಡಯಾಗ್ರಾಮ್ಸ್ನೇ ಪ್ರಾಕ್ಟೀಸ್ ಮಾಡಲ್ಲ. ಇವಾಗ ನಮ್ಮ ಹತ್ರ ಡಯಾಗ್ರಾಮ್ ಲಿಸ್ಟ್ ಇದೆ, ಇದೇ ಡಯಾಗ್ರಾಮ್ಸ್ ಬರುತ್ತೆ ಅಂತ ನಾವು ಕ್ಲಿಯರಾಗಿ ಹೇಳ್ತಾ ಇದ್ದೀವಿ. ಸೊ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಪ್ರಾಕ್ಟೀಸ್ ದೀಸ್ ಡಯಾಗ್ರಾಮ್ಸ್ ವೆರಿ ವೆಲ್. ಸೊ ಡಯಾಗ್ರಾಮ್ ಲಿಸ್ಟ್ ಇಲ್ಲ ಅಂದರೆ ಡಯಾಗ್ರಾಮ್ ಲಿಸ್ಟ್ ಕೂಡ ನಾನು ನನ್ನ ವಾಟ್ಸಪ್ ಚಾನಲಲ್ಲಿ ಹಾಕಿದ್ದೀನಿ. ಯಾರು ಜಾಯ್ನ್ ಆಗಿಲ್ಲ ಅಂದರೆ ಬಂದು ಜಾಯ್ನ್ ಆಗಿ. ಸೊ ಅಲ್ಲಿ ನಿಮಗೆ ಒಂದು ಡಯಾಗ್ರಾಮ್ ಲಿಸ್ಟ್ ಇದೆ, ಅದನ್ನು ಫಸ್ಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 12 ಮಾರ್ಕ್ಸ್ ಕನ್ಫರ್ಮ್. ನೆಕ್ಸ್ಟು ದೇರ್ ಆರ್ ಸಮಥಿಂಗ್ ಕಾಲ್ಡ್ ಎಸ್ ಮಿನಿಮಮ್ ಲರ್ನಿಂಗ್ ಕಾನ್ಸೆಪ್ಟ್ಸ್. ನಾನು ಮಾಡೆಲ್ ಪೇಪರ್ಸ್ನ ನೋಡಿ ಮಾಡಿರೋ ಒಂದು ಮಿನಿಮಮ್ ಲರ್ನಿಂಗ್ ಕಾನ್ಸೆಪ್ಟು ಒಂದು ಲಿಸ್ಟ್ ಮಾಡಿದ್ದೀನಿ. ತುಂಬ ಒಂದೇ ಪೇಜ್ ಡಾಕ್ಯುಮೆಂಟ್ ಅದು, ನಿಮ್ಗೇನೋ ಬರ್ಡನ್ ಆಗುತ್ತೆ, ತುಂಬ ಇದೆ ಅಂತ ನಾನು ಏನೂ ಮಾಡಿಲ್ಲ. ಮೇಕ್ ಶ್ಯೂರ್ ಯು ಟೇಕ್ ಔಟ್ ಟೆಕ್ಸ್ಟ್ ಬುಕ್, ಟೇಕ್ ಔಟ್ ಯುವರ್ ಕ್ಲಾಸ್ ವರ್ಕ್ ಆ್ಯಂಡ್ ಗೋ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ಸ್ ವಾಟ್ ಐ ಹ್ಯಾವ್ ರಿಟನ್. ಸೊ ನೀವು ಆ ಕಾನ್ಸೆಪ್ಟ್ಸ್ನ ಓದಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಬಯಾಲಜಿಲಿ ಒಂದು ಮೆನ್ಷನ್ ಮಾಡಿದ್ದೀನಿ ಸ್ಮಾಲ್ ಇಂಟೆಸ್ಟೈನ್ ಅಂತ, ಅದ್ರ ಬಗ್ಗೆ ಅಲ್ಲಿ ಎಲ್ಲ ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಅದ್ರ ಬಗ್ಗೆ ಕ್ವಶನ್ನ ಅವನು ಟ್ವಿಸ್ಟ್ ಮಾಡ್ತಾನೆ ಅಷ್ಟೇ. ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನಾನು ಏನು ಕಾನ್ಸೆಪ್ಟನ್ನ ಮೆನ್ಷನ್ ಮಾಡಿದ್ದೀನಿ ಅದ್ರ ಬಗ್ಗೆ ನೀವೆಲ್ಲನೂ ಓದಬೇಕು, ಓದಿ ಅರ್ಥ ಮಾಡ್ಕೊಳ್ಬೇಕು. ಸೊ ಅವನೇ ಅದನ್ನು ತಿರ್ಗ್ಸಾ ಯು ಕ್ಯಾನ್ ಜಸ್ಟ್ ಟ್ವಿಸ್ಟ್ ದ ಕ್ವಶನ್ಸ್. See, most of the question again will be repeated from model paper itself, but what he can do is he can just twist as he twist like question ne bere tara kelbodu ashte, answer nimge gottirutte, question kelo reeti bere tara irbodu. So don't worry. So what you do, go with this list first, finish this list. ನೀವು ಆಗಲೇ ಓದಿದ್ರು ಕೂಡ ಮತ್ತೊಂದು ಸರಿ ತೆಗೆದು ಈ ಲಿಸ್ಟಲ್ಲಿ ಎಲ್ಲ ಕಾನ್ಸೆಪ್ಟ್ ವೈಸ್ ನೀನು ಓದ್ರೆ ಐ ಕ್ಯಾನ್ ಡೆಫಿನೆಟ್ಲಿ ಅಶ್ಯೂರ್ ಯು ಡಯಾಗ್ರಾಮ್ಸ್ ಅಂಡ್ ದಿಸ್ 40+ ಮಾರ್ಕ್ಸ್ 50ನೇ ಬಂದ್ಬಿಡ್ಬೋದು, ಆರಾಮ 50 ಬರುತ್ತೆ. ನಾನು ಸುಮ್ಮನೆ 40+ ಅಂತ ಮೆನ್ಷನ್ ಮಾಡಿದ್ದೀನಿ. ಇದನ್ನ ಫಸ್ಟ್ ನೀವು ಮಾಡಬೇಕು. ಓಕೆ, ಸೊ ಒನ್ಸ್ ಯು ಹ್ಯಾವ್ ಡನ್ ದಿಸ್ ಯು ವಿಲ್ ಈಸಿಲಿ ಗೆಟ್ ಥ್ರೂ 40 to 50 marks. Okay, this is the first thing that you should do. Next thing what you should do, next take out the model papers. There are other questions from other concepts that is there. Go read the textbook from what concept they are asking. ಇವಾಗ ನೀವು ನೋಡಿದ್ರೆ ಸ್ಪೋರ್ ಫಾರ್ಮೇಷನ್ ಮೇಲೆ ಎಲ್ಲೊಂದು ಕ್ವಶನ್ ಇದೆ ಅಂದ್ಕೊಳ್ಳಿ, ಅದ್ರ ಬಗ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಓದಿ. ಸೊ ವಿ ಹ್ಯಾವ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಡೋಂಟ್ ಹ್ಯಾವ್ ಇಂಪಾರ್ಟೆಂಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ಟ್ರೈ ಟು ರೀಡ್ ದ ಮಾಡೆಲ್ ಪೇಪರ್, ಸ್ಟೇಟಲ್ ಪೇಪರ್ ವೆಲ್ and understand it. This is the second thing that you can do after you are prepared for this thing. If you can do that, model and statement preparatory other questions, when you read answers for other question, make sure that you also understand it. Try to understand it. ಸೊ ಅಷ್ಟು ನೀವು ಮಾಡಿದ್ರೆ ಆಯಿತಾ, ಮಾಡಲ್ ಪೇಪರ್ ಎಲ್ಲ ಓದ್ಕೊಂಡು ಪ್ರಿಪೇಟರಿ ಪೇಪರ್ ಸ್ಟೇಟ್ ಲೆವೆಲ್ ಓದ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ ಐ ಕ್ಯಾನ್ ಡೆಫಿನೆಟ್ಲಿ ಅಶ್ಯೂರ್ ಯು 70 ಮಾರ್ಕ್ಸ್ 70+ ಈಸಿಲಿ ಬರುತ್ತೆ ನಿಮಗೆ, ಆಯಿತಾ. ಸೊ ನಥಿಂಗ್ ಟು ವೆರಿ, ಯು ಕ್ಯಾನ್ ದೇರ್ ಇಸ್ ನಥಿಂಗ್ ಟು ರೀಡ್ ಸೋ ಮಚ್. ಇಟ್ ಈಸ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್, ರೀಡ್ ಟೆಕ್ಸ್ಟ್ ಬುಕ್. ಸ್ವಲ್ಪ ಕಾಮಾಗಿ ಮನಸ್ಸಲ್ಲಿ ತುಂಬ ಹರಿಬರಿ ಮಾಡ್ಕೊಂಬಿಡಿ, ಎಷ್ಟೊಂದು ಇದೆ ಅಂತ ಟೆನ್ಷನ್ ಆಗಬೇಡಿ, ಏನೂ ಇಲ್ಲ, ಆಯಿತಾ. ನಾನು ಲಿಸ್ಟ್ ಹಾಕಿದ್ದೀನಿ ನೋಡಿ, ಒಂದೇ ಪೇಜ್ ಲಿಸ್ಟು, ಆ ಲಿಸ್ಟ್ ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನೀವು 50 ಮಾರ್ಕ್ಸ್ ಅಂದ್ಕೊಂಡು ಫಿಕ್ಸ್ ಆಗಿಬಿಡಿ. ನೆಕ್ಸ್ಟ್ ನಿಮಗೆ ಈ ಮಿಕ್ಕಿದ ಕಾನ್ಸೆಪ್ಟ್ಸ್ನ ಓದ್ಕೊಳ್ಳಿ. ಸೊ ಏನು ನೀವು ಭಯ ಪಡ್ಕೊಳ್ಳೋದೆ, ಸೊ ಇಟ್ ವಿಲ್ ಬಿ ವೆರಿ ಸಿಂಪಲ್. ಸೊ ಡೋಂಟ್ ವೆರಿ, ಆಲ್ರೆಡಿ ಯು ಗಾಟ್ ಥ್ರೂ ಆಲ್ಮೋಸ್ಟ್ 70% ದಾಟಿಬಿಟ್ಟಿದ್ದೀರಾ ಸಮುದ್ರನ. ಇನ್ನೊಂದು 30% ಇನ್ನು 2 ಎಕ್ಸಾಮು. ಸೈನ್ಸ್ ಆದಮೇಲೆ ಇನ್ನೇನು ಥರ್ಡ್ ಲ್ಯಾಂಗ್ವೇಜ್ ಅದೆಲ್ಲ ಏನು ಎದುರ್ಕೊಳ್ಳೋದೇ ಇಲ್ಲ. ಥರ್ಡ್ ಲ್ಯಾಂಗ್ವೇಜ್ ಅಂತೂ ಬರ್ಕೊಡ್ತೀನಿ. ಮಾಡಲ್ ಪೇಪರ್ಸ್ ಓದ್ಬಿಟ್ರೆ ಔಟ್ ಆಫ್ ಔಟ್ ಬರಲಿಲ್ಲ ಅಂದರೆ ನನಗೆ ಬಂದು ಕೇಳಿ. ಓಕೆ, ಇಟ್ ವಿಲ್ ಬಿ ಆಸ್ ಈಸಿ ಆಸ್ ಇಟ್ ಸೆಲ್ಫ್. ಸೊ 70% ಕ್ರಾಸ್ ಮಾಡಿಬಿಟ್ಟಿದ್ರೆ ಇನ್ನು 2 ಎಕ್ಸಾಮ್ನ ಖುಷಿಯಾಗಿ ಬರೀರಿ. ಸೊ ಡೋಂಟ್ ವೆರಿ ಅಬೌಟ್ ಸೈನ್ಸ್. ದಿಸ್ ಇಸ್ ವೈ ಐ ಮೇಡ್ ದಿಸ್ ವಿಡಿಯೋ. ಆ್ಯಂಡ್ ಫಾರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಲಿಸ್ಟ್ ಆ್ಯಂಡ್ ದ ಡಯಾಗ್ರಾಮ್ ಲಿಸ್ಟ್ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿ. ಅಥವಾ ಅಲ್ಲೇ ಒಂದು ನಾನು ಲಿಂಕ್ ಕೂಡ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಬೋದು ಅದೆರಡು ಡಾಕ್ಯುಮೆಂಟ್ನ. ಇಲ್ಲಾಂದರೆ ವಾಟ್ಸಪ್ ಚಾನಲ್ಗೆ ಬಂದರೆ ನಿಮಗೆ ಅದೆರಡು ಸಿಕ್ಬಿಡುತ್ತೆ. ಸೊ ಆಲ್ ದ ಬೆಸ್ಟ್, ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಸೈನ್ಸ್.